ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾವಿವಾಗ ಯಾವ ದೇವಸ್ಥಾನದಲ್ಲಿದ್ದೀವಿ ಅಂದರೆ ಭೋಗನಂದೀಶ್ವರ ದೇವಸ್ಥಾನ, ನಂದಿ ಗ್ರಾಮದಲ್ಲಿರುವ ಭೋಗನಂದೀಶ್ವರ ದೇವಸ್ಥಾನ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಇಲ್ಲಿ ಭೋಗನಂದೀಶ್ವರ ಹಾಗೆ ಅರುಣಾಚಲೇಶ್ವರ ಕೂಡ ಈ ದೇವಸ್ಥಾನದಲ್ಲಿದೆ. ಈ ದೇವಾಲಯ ಕರ್ನಾಟಕದ ಅತ್ಯಂತ ಹಳೆಯ ಮತ್ತು ಸುಂದರವಾದ ದೇವಾಲಯಗಳಲ್ಲಿ ಒಂದಾಗಿದೆ. ಇದ್ರ ವಿಶೇಷತೆ ಏನಂದರೆ ಒಂದೇ ರಾಜವಂಶದವರು ಇದನ್ನು ಕಟ್ಟಿಲ್ಲ. ಸುಮಾರು 1000 ವರ್ಷಗಳ ಕಾಲ ವಿವಿಧ ರಾಜವಂಶಗಳ ರಾಜರು ಅವರ ಆಳ್ವಿಕೆಯಲ್ಲಿ ಹಂತ ಹಂತವಾಗಿ ಬೆಳೆದು ಬರಬೇಕಾದ್ರೆ ಈ ಒಂದು ದೇವಸ್ಥಾನ ಕೂಡ ಅದೇ ರೀತಿ ಬೆಳೆದು ಬಂದಿದೆ. ಫಸ್ಟು ಈ ದೇವಸ್ಥಾನನ ಯಾರು ಸ್ಟಾರ್ಟ್ ಮಾಡಿದ್ದು ಅಂದರೆ ಕ್ರಿಸ್ತಶಕ 806ರಿಂದ ಆರಂಭ ಆಗಿದೆ ಇದು ದೇವಸ್ಥಾನ. ಶಾಸನ ಇದೆಯಲ್ಲ, ಆ ಶಾಸನಗಳ ಪ್ರಕಾರ ಬಾಣ ರಾಜವಂಶದ ರಾಜ ವಿದ್ಯಾಧರನ ರಾಣಿ ರತ್ನಾವಳಿ ಈ ದೇವಾಲಯದ ಮೂಲ ರಚನೆಗೆ ಕಾರಣ ಅಂತ ಹೇಳ್ತಾರೆ. ಮತ್ತು ನೆಕ್ಸ್ಟು ನೊಳಂಬರ ಪಲ್ಲವ ಶೈಲಿಯಲ್ಲಿ ಈ ದ್ರಾವಿಡ ವಾಸ್ತುಶಿಲ್ಪದ ಗುಡಿಯನ್ನು ಕಟ್ಟಲಾಗಿದೆ. ಪತ್ತೆಯಾಗಿರೋ ಶಾಸನಗಳ ಪ್ರಕಾರ ನಾವು ನೋಡಿದ್ರೆ ರಾಷ್ಟ್ರಕೂಟದ 3ನೇ ದೊರೆ ಗೋವಿಂದನ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಲಾಗಿದೆ ಅಂತ ಹೇಳ್ತಾರೆ. ಈ ಒಂದು ದೇವಸ್ಥಾನ ಅಭಿವೃದ್ಧಿ ಕಡೆ ನೋಡಿದ್ರೆ 10ನೇ ಮತ್ತು 11ನೇ ಶತಮಾನದಲ್ಲಿ ಗಂಗರು ಈ ಸಂಕೀರ್ಣದ ದಕ್ಷಿಣ ಭಾಗದಲ್ಲಿರುವ ಅರುಣಾಚಲೇಶ್ವರ ಗುಡಿಯನ್ನು ನಿರ್ಮಿಸಿದ್ರು ಅಂತ ಹೇಳ್ಬೋದು. ಹಾಗೆ ಚೋಳ ರಾಜವಂಶದವರು ಉತ್ತರ ಭಾಗದಲ್ಲಿರುವ ಭೋಗನಂದೀಶ್ವರ ದೇವಸ್ಥಾನನ ಅವರ ಕಾಲದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಕಟ್ಟಿಸಿದ್ದಾರೆ ಅಂತ ಹೇಳ್ಬೋದು. ರಾಜೇಂದ್ರ ಚೋಳ ರಾಜ ಇದ್ದಾರಲ್ಲ, ಅವರ ಗೌರವಾರ್ಥವಾಗಿ ಈ ಒಂದು ಕೆಲವು ಕೆತ್ತನೆಗಳನ್ನ ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿರೋ ಒಂದು ಕಲಾತ್ಮಕ ಸೌಂದರ್ಯನ ನೋಡ್ತಾ ಇದ್ದರೆ ನಮಗೇನು ಅನಿಸುತ್ತೆ ಅಂದರೆ ಹೊಯ್ಸಳರು 12ನೇ ಮತ್ತು 13ನೇ ಶತಮಾನದಲ್ಲಿ ಈ ದೇವಸ್ಥಾನದ ಅತ್ಯಂತ ಆಕರ್ಷಕ ಭಾಗ ಆಗಿರುವ ಉಮಾಮಹೇಶ್ವರಿ ದೇವಸ್ಥಾನ ಇದೆಯಲ್ಲ, ಅದನ್ನು ಕಟ್ಟಿಸಿರೋದು ಹೊಯ್ಸಳರು ಅಂತ ಹೇಳ್ತಾರೆ. ಇಲ್ಲಿವರೆಗೂ ಇರೋ ಕಪ್ಪು ಶಿಲೆಯ ಕೆತ್ತನೆ ಏನೇನು ನೋಡಿದ್ರಲ್ಲ, ಕಲ್ಯಾಣ ಮಂಟಪ ಆಗಿರೋದು ಅದೆಲ್ಲ ಹೊಯ್ಸಳರ ವೈಶಿಷ್ಟ್ಯ ಶೈಲಿಯನ್ನು ತೋರಿಸುತ್ತೆ ನಮಗೆ. ಶಿವ ಪಾರ್ವತಿಯ ವಿವಾಹದ ದೃಶ್ಯಗಳು ಕೂಡ ಇಲ್ಲಿ ನಮಗೆ ಸಿಗುತ್ತೆ. ಭವ್ಯ ವಿಸ್ತರಣೆ ಏನು ಹೇಳಬೇಕು ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ 14 ಮತ್ತು 16ನೇ ಶತಮಾನದಲ್ಲಿ ವಿಜಯನಗರದ ಅರಸರು ಈ ದೇವಾಲಯಕ್ಕೆ ಬೃಹತ್ ಒಂದು ಸುತ್ತಗೋಡೆಯನ್ನು ಕಟ್ಟಿಸಿದ್ರು, ಕಾಂಪೌಂಡನ್ನು ಕಟ್ಟಿಸಿದ್ರು ಅಂತ ಹೇಳ್ಬೋದು. ದೊಡ್ಡ ಗೋಪುರಗಳನ್ನು ಕೂಡ ಕಟ್ಟಿಸಿದ್ದಾರೆ. ದೆನ್ ತುಂಬ ಬ್ಯೂಟಿಫುಲ್ ಆಗಿರೋ ಸುಂದರವಾಗಿರೋ ಶೃಂಗಿ ತೀರ್ಥ ಅಂದರೆ ಲೈಕ್ ಕಲ್ಯಾಣಿ, ಪುಷ್ಕರಣಿ, ನಾವಿಲ್ಲೇನು ನೋಡ್ತೀವಲ್ಲ ಈ ಕಲ್ಯಾಣಿ, ಪುಷ್ಕರಣಿ ಇವನ್ನೆಲ್ಲ ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿಸಿದ್ದಾರೆ ಅಂತ ಹೇಳ್ತಾರೆ. ಒನ್ ಮೋರ್ ಏನಂದರೆ ಇಲ್ಲಿನ ಪುಷ್ಕರಣಿ ಇದೆಯಲ್ಲ, ಅದು ಪುಷ್ಕರಣಿ ಅತ್ಯಂತ ಆಳವಾಗಿರುವ ಒಂದು ಪುಷ್ಕರಣಿ. ಕಲ್ಲಿನ ಮೆಟ್ಟಿಲು ಎಲ್ಲ ಇರೋ ಈ ಒಂದು ಪುಷ್ಕರಣಿ ತುಂಬ ಆಳವಾಗಿದೆಯಂತೆ. ದೇವಸ್ಥಾನದ ಒಂದು ಸ್ಪೆಷಾಲಿಟಿ ಏನು, ವೈಶಿಷ್ಟ್ಯತೆ ಏನು ಅಂದರೆ ಈ ದೇವಸ್ಥಾನದಲ್ಲಿ ಇರೋದು ಶಿವ. ನಾವು 3 ಥರ ಶಿವನ ನೋಡ್ಬೋದು. ದ ಫಸ್ಟ್ ಒನ್ ಈಸ್ ಅರುಣಾಚಲೇಶ್ವರ, ಭೋಗನಂದೀಶ್ವರ ಆ್ಯಂಡ್ ಯೋಗಾನಂದೀಶ್ವರ. ಈ ದೇವಾಲಯದ ಶಿವನ ಜೀವನದ 3 ಹಂತಗಳನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಒನ್ ಈಸ್ ಅರುಣಾಚಲೇಶ್ವರ. ಅರುಣಾಚಲೇಶ್ವರ ಏನನ್ನು ಪ್ರತಿನಿಧಿಸುತ್ತೆ ಅಂದರೆ ಶಿವನ ಬಾಲ್ಯವನ್ನು ತೋರಿಸುತ್ತೆ. ದೆನ್ ನೆಕ್ಸ್ಟ್ ಒನ್ ಈಸ್ ಭೋಗನಂದೀಶ್ವರ. ಭೋಗನಂದೀಶ್ವರ ಏನು ತೋರಿಸುತ್ತೆ ಅಂದರೆ ಭೋಗ, ದಟ್ ಈಸ್ ಶಿವನ ಯೌವನವನ್ನು ತೋರಿಸುತ್ತೆ. ಆ್ಯಂಡ್ ಯೋಗಾನಂದೀಶ್ವರ, ಆ ದೇವಸ್ಥಾನ ಇರೋದು ನಂದಿ ಬೆಟ್ಟದ ಮೇಲ್ಗಡೆ. ಯೋಗಾನಂದೀಶ್ವರ ದೇವಸ್ಥಾನ ನಮಗೇನು ತೋರಿಸುತ್ತೆ ಅಂದರೆ ಅದು ಶಿವನ ತಪಸ್ವಿ ಅಥವಾ ವೈರಾಗ್ಯದ ಹಂತವನ್ನು ತೋರಿಸುತ್ತೆ, ಶಿವನ ವೈರಾಗ್ಯದ ಹಂತನ ತೋರಿಸುತ್ತೆ. ಈ ಚೀನಿ ಕೆತ್ತನೆ ಏನಂದರೆ ಏನಕ್ಕೆ ಈ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಚೀನಿ ಕೆತ್ತನೆ ಇದೆ, ಚೀನೀಸ್ ಅವರ ಕೆತ್ತನೆ ಇದೆ ಅಂತ ಅಂದರೆ ಹುಯೆನತ್ ಸಾಂಗ್ ಎಂಬ ಒಬ್ಬ ಚೀನಿ ದೇಶದ ಪ್ರವಾಸಿ. ಸ್ಥಳೀಯ ನಂಬಿಕೆಗಳ ಪ್ರಕಾರ, ಇಲ್ಲಿನ ಜನಗಳು ಹೇಳೋ ಪ್ರಕಾರ, ಇಲ್ಲಿನ ಒಂದಿರೋ ನಂಬಿಕೆಗಳ ಪ್ರಕಾರ ಈ ಕೆತ್ತನೆಯು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಹುಯೆನತ್ ಸಾಂಗ್ ಪ್ರಸಿದ್ಧ ಚೀನಿ ಪ್ರವಾಸಿ ಇವನು. ಹುಯೆನತ್ ಸಾಂಗ್ ಅವರದಾಗಿದೆ ಅಂತ ಹೇಳ್ತಾರೆ. ಅವರು ದಕ್ಷಿಣ ಭಾರತ ಹಲವು ಭಾಗಗಳಿಗೆ ಭೇಟಿ ನೀಡಿದರು. ಹಾಗಾಗಿ ಮತ್ತು ಈ ಪ್ರದೇಶದ ಮೂಲಕ ಹಾದು ಹೋಗಿರ್ಬೋದು ಅನ್ನೋ ಒಂದು ಸುದ್ದಿ ಕೂಡ ಇದೆ. ಹಾಗಾಗಿ ಇಲ್ಲಿರುವ ಒಂದು ಚೀನಿಯ ಒಂದು ಮೂರ್ತಿ ಏನು ಕೆತ್ತನೆ ಇದೆಯಲ್ಲ, ಅದು ಹುಯೆನತ್ ಸಾಂಗ್ನ ಒಂದು ಕೆತ್ತನೆ ಅಂತ ಹೇಳ್ತಾರೆ. ಹೀಲ್ಸ್ ಆನ್ ವೀಲ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕಮೆಂಟ್ ಮಾಡಿ.